ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ಎಷ್ಟೊಂದು ಗುಲಾಬಿಗಳು ಬಿಟ್ಟಿದೆ ಹೂ. ಈ ರೀತಿ ನಿಮ್ಮ ಗಿಡಗಳಲ್ಲೂ ಬಿಡಬೇಕು ಅಂತಂದರೆ ಏನು ಫರ್ಟಿಲೈಸರ್ನ ಯೂಸ್ ಮಾಡಬೇಕು, ಎಷ್ಟು ದಿನಕ್ಕೊಂದ್ಸಲ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಕ್ಕಂತ ಬಂದಿದ್ದೀನಿ. ಇವತ್ತಿನ ಫರ್ಟಿಲೈಸರ್ ತುಂಬ ಈಸಿ. ನಿಮ್ಮ ಕಿಚನಲ್ಲೇ ಸಿಗುವಂಥ ಒಂದು ವಸ್ತುವಿಂದ ಈ ಫರ್ಟಿಲೈಸರ್ನ ನೀವು ಮಾಡ್ಕೋಬೋದು. ಅದು ಏನು, ಯಾವ ರೀತಿ ಯೂಸ್ ಮಾಡಬೇಕು, ಆ ಫರ್ಟಿಲೈಸರ್ ಹೇಳೋಕ್ಕಿಂತ ಮುಂಚೆ ಕೆಲವೊಂದು ಟಿಪ್ಸ್ಗಳನ್ನ ಗುಲಾಬಿ ಗಿಡದ ಬಗ್ಗೆ ಹೇಳ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ಬೈ ಪ್ರೀತಿ. ನಾನು ಗುಲಾಬಿ ಗಿಡದ ವಿಡಿಯೋ ಅಪ್ಲೋಡ್ ಮಾಡಿದಾಗ ರೆಗ್ಯುಲರ್ ಆಗಿ ಕಾಮನ್ ಆಗಿ ಒಂದು ಕಾಮೆಂಟ್ ಬಂದೇ ಬರುತ್ತೆ. ಅಕ್ಕ, ನಾವು ನರ್ಸರಿಯಿಂದ ಗಿಡವೇನೋ ತರ್ತೀವಿ, ಗಿಡವನ್ನು ತಂದಾದ ಮೇಲೆ ಅದರಲ್ಲಿ ಎಷ್ಟು ಮೊಗ್ಗುಗಳಿರುತ್ತೆ ಅಷ್ಟೇ ಅರಳುತ್ತೆ, ಅದಾದ ಮೇಲೆ ಗಿಡ ಒಣಗೋಗುತ್ತೆ ಅಥವಾ ಗಿಡದಲ್ಲಿ ಯಾವುದೇ ಹೊಸ ಚಿಗುರು ಬರೋದಿಲ್ಲ. ಹೊಸ ಚಿಗುರು ಬಂದರೂ ಅದು ಸುಟ್ಟಂಗಾಗುತ್ತೆ, ಅಂತಂದರೆ ಎಲೆಗಳು ಸುಟ್ಟು ಹೋಗೋ ರೀತಿ ಆಗುತ್ತೆ, ಗಿಡ ಒಣಗೋಗುತ್ತೆ. ಯಾಕಕ್ಕ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ನಾನು ತೊಗೊಂಡು ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗಿಡದ ಕೇರ್ ಯಾವ ರೀತಿ ಮಾಡಬೇಕು ಅನ್ನೋ ಟಿಪ್ಸನ್ನು ಕೂಡ ಹೇಳಿದ್ದೀನಿ. ಹಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಕಿಚನಲ್ಲೇ ಸಿಗುವಂಥ ನೀವು ವೇಸ್ಟ್ ಅಂತ ಚೆಲ್ಲುವಂಥ ಒಂದು ಇಂಗ್ರೀಡಿಯೆಂಟಿಂದ ಯಾವ ರೀತಿ ಫರ್ಟಿಲೈಸರ್ನ ತಯಾರಿಸ್ಕೊಂಡು ಗುಲಾಬಿ ಗಿಡಕ್ಕೆ ನಾವು ಕೊಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಇಷ್ಟೊಂದು ಹೂಗಳು ಹೇಗೆ ಬರುತ್ತೆ? ಸುಮ್ಮನೆ ಅಂತೂ ಬರೋದಿಲ್ಲ ಅಲ್ವಾ? ಗಿಡಗಳನ್ನ ತರೋದು ಇಂಪಾರ್ಟೆಂಟ್ ಅಲ್ಲ, ತಂದು ಆದಮೇಲೆ ಅದನ್ನು ನಾವು ಯಾವ ರೀತಿ ಕೇರ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಕೂಡ ನಾನೇ ಹೇಳ್ತೀನಿ. ಈಗ ನರ್ಸರಿಯಲ್ಲಿ ನೀವು ತರಬೇಕಾದ್ರೆ ಏನು ನೋಡಿ ಗಿಡವನ್ನು ತರ್ತೀರಾ? ತುಂಬ ಮೊಗ್ಗುಗಳು, ತುಂಬ ಹೂಗಳು ಇರೋದ್ರಿಂದ ನೀವು ಅಟ್ರ್ಯಾಕ್ಟ್ ಆಗಿ ಗಿಡವನ್ನು ಮನೆಗೆ ತರ್ತೀರಾ. ನೀವು ಅಟ್ರ್ಯಾಕ್ಟ್ ಆಗಲಿ ಅಂತಲೇ ಗಿಡಕ್ಕೆ ಅವರು ಚಿಕ್ಕ ಗಿಡ ಆದರೂ ಕೂಡ ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡಿ, ಅಂತಂದರೆ DAP, ಯೂರಿಯಾ, NPK ಅಂತ ಸಿಗುತ್ತೆ. ಅದನ್ನು ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ತುಂಬ ಹೂಗಳು ಬರಲಿ ಅನ್ನೋದಕ್ಕೆ ಅದನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ಸೇಲ್ ಮಾಡ್ತಾರೆ. ಗಿಡ ಆಲ್ರೆಡಿ ಕೆಮಿಕಲ್ ಫರ್ಟಿಲೈಸರ್ನ ತೊಗೊಂಡು ಹೂಗಳನ್ನ ಕೊಟ್ಟಿರುತ್ತೆ. ಫೋರ್ಸೇಬಲಿ ನಾವು ಹೂಗಳನ್ನ ಅವರು ನರ್ಸರಿಯಿಂದ ಫೋರ್ಸೇಬಲಿ ಹೂಗಳನ್ನ ಬರೋ ರೀತಿ ಅವರು ಮಾಡಿರ್ತಾರೆ. ಅದು ಆಲ್ರೆಡಿ ಶಾಕ್ಗೆ ಒಳಗಾಗಿರುತ್ತೆ. ಅದನ್ನು ನೀವು ಗಿಡವನ್ನು ತೊಗೊಂಡು ಬಂದು ಇನ್ನೂ ನೀವು ಶಾಕ್ ಮೇಲೆ ಶಾಕ್ ಕೊಡ್ತಾ ಹೋದರೆ ಏನಾಗುತ್ತೆ? ಗಿಡ ಸತ್ತು ಹೋಗುತ್ತೆ. ಯಾವ ರೀತಿಯಾದಂಥ ಶಾಕ್ಗೆ ಒಳಗಾಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು, ನೀವು ನರ್ಸರಿಯಿಂದ ತಂದಾದಮೇಲೆ ಗಿಡವನ್ನು ಯಾವುದೇ ಕಾರಣಕ್ಕೂ ಒಂದು ವಾರ ರೀಪಾಟ್ ಮಾಡೋ ಹಾಗಿಲ್ಲ. ನೀವು ಹೇಗೆ ಹೊಸ ಜಾಗಕ್ಕೆ ಹೋಗಿದಾಗ ಹೊಂದ್ಕೊಳ್ಳೋಕ್ಕೆ ಟೈಮ್ ಬೇಕು, ಅದೇ ರೀತಿ ಗಿಡಗಳಿಗೂ ಹೊಂದ್ಕೊಳ್ಳೋಕ್ಕೆ ಟೈಮ್ ಬೇಕು. ಸೊ ಈ ರೀತಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ನಾನು ಪ್ರೂನಿಂಗ್ ಮಾಡಿದ ಆದ ಮೇಲೆ ಬಂದಿರುವಂಥ ರಿಸಲ್ಟ್ ಇದು. ಪ್ರತಿಯೊಂದು ಚಿಗುರಲ್ಲೂ ಒಂದೊಂದು ಮೊಗ್ಗುಗಳು ಇದೆ. ಈ ರೀತಿ ಹೊಸ ಚಿಗುರುಗಳಲ್ಲಿ ಎಲ್ಲ ಚಿಗುರುಗಳಲ್ಲೂ ಹೂಗಳು ಬರಬೇಕು ಅಂತಂದರೆ ಇನ್ನು ಸೆಕೆಂಡ್ ಟಿಪ್ ಬಂದು ಕರೆಕ್ಟಾಗಿ ಪ್ರೂನಿಂಗ್ ಮೆಥಡ್ ನಮಗೆ ಗೊತ್ತಿರಬೇಕು. ಪ್ರೂನಿಂಗಲ್ಲಿ ಎರಡು ರೀತಿ ಇರುವಂಥದ್ದು. ಒಂದು ಸಾಫ್ಟ್ ಪ್ರೂನಿಂಗ್, ಹಾಗೆ ಹಾರ್ಡ್ ಪ್ರೂನಿಂಗ್. ಸಾಫ್ಟ್ ಪ್ರೂನಿಂಗ್ ಅಂತಂದರೆ ಏನು? ಸಾಫ್ಟ್ ಪ್ರೂನಿಂಗ್ ಅಂತಂದರೆ ಹೂಗಳು ಎಲ್ಲೆಲ್ಲಿ ಬಿಟ್ಟಿರುತ್ತೆ, ಹೂಗಳು ಒಣಗಿದಾದ ಮೇಲೆ 2 ಅಥವಾ 3 ಇಂಚು ಹೂಗಳ ಜೊತೆಗೆ ಸ್ವಲ್ಪ ಸ್ಟೆಮ್ಮನ್ನು ಕಟ್ ಮಾಡುವಂಥದ್ದು, ಹಾಗೆಯೇ ಒಣಗಿರುವಂಥ ಎಲೆಗಳನ್ನ ಕಟ್ ಮಾಡುವಂಥದ್ದು, ಉದುರೋಗಿರೋಂಥ ಎಲೆಗಳನ್ನ ಪಾಟಿಂದ ತೆಗೆದು ಹಾಕುವಂಥದ್ದು. ಇದನ್ನು ನಾವು ಸಾಫ್ಟ್ ಪ್ರೂನಿಂಗ್ ಅಂತ ಕರಿತೀವಿ. ಹಾಗೆ ಹಾರ್ಡ್ ಪ್ರೂನಿಂಗ್ ಅಂತಂದರೆ ಏನು? ಹಾರ್ಡ್ ಪ್ರೂನಿಂಗ್ ಅಂತಂದರೆ ಗಿಡದ 60% ಸ್ಟೆಮ್ಗಳನ್ನ ನಾವು ಕಟ್ ಮಾಡುವಂಥದ್ದು. ಹಾಗೆ ಹಾರ್ಡ್ ಪ್ರೂನಿಂಗಲ್ಲಿ ತುಂಬ ಹುಷಾರಾಗಿರಬೇಕು. ಹಾರ್ಡ್ ಪ್ರೂನಿಂಗ್ ಮಾಡಿದಾದಮೇಲೆ ಫರ್ಟಿಲೈಸರ್ನ ಕೊಡಲೇಬೇಕು, ಬಿಕಾಸ್ ಗಿಡವನ್ನು ಬೂಸ್ಟ್ ಮಾಡೋಕ್ಕೆ. ಹಾರ್ಡ್ ಪ್ರೂನಿಂಗ್ ಅದಾದಮೇಲೆ ನೀವೇನಾದರೂ ಫರ್ಟಿಲೈಸರ್ನ ಕೊಟ್ಟಿಲ್ಲ ಅಂತಂದರೆ ಹಾರ್ಡ್ ಪ್ರೂನಿಂಗ್ ಆದಮೇಲೆ ಗಿಡ ಸತ್ತೋಗುತ್ತೆ. ಸೊ ಇಲ್ಲಿ ನಾನು ಯಾವ ರೀತಿ ಫಸ್ಟಿಗೆ ನಾನು ಹೇಳಿರೋ ಹಾಗೆ ಸಾಫ್ಟ್ ಪ್ರೂನಿಂಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳಿಬಿಡ್ತೀನಿ. ನೀವು ಸೀಸರ್ಸ್ ಆದರೂ ತೊಗೊಳ್ಳಿ, ಕಟ್ಟರ್ ಆದರೂ ತೊಗೊಳ್ಳಿ. ಚೆನ್ನಾಗಿ ಯೂಸ್ ಮಾಡೋಕ್ಕಿಂತ ಮುಂಚೆ ಡೆಟಾಯಿಲಿಂದ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಫಂಗಸ್ ಅಟ್ಯಾಕ್ ಆಗಬಾರ್ದು ಅನ್ನೋದಕ್ಕೆ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ರೆ ಹೂ ಬಿಟ್ಟಿರೋಂಥ ಜಾಗದಿಂದ 2ರಿಂದ 3 ಇಂಚಾಗುವಷ್ಟು ನಾನು ಗಿಡದ ಸ್ಟೆಮ್ಮನ್ನು ಕಟ್ ಮಾಡಿ ತೆಗೆದೆ. ಅದನ್ನು ಸಾಫ್ಟ್ ಪ್ರೂನಿಂಗ್ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟು ಹಾರ್ಡ್ ಪ್ರೂನಿಂಗ್ಗೆ ಬರೋದಾದರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಹಾರ್ಡ್ ಪ್ರೂನಿಂಗ್ ಅನ್ನೋದು ಸೀಸರ್ಸಿಂದ ಮಾಡೋದು ಸ್ವಲ್ಪ ಕಷ್ಟ. ಆನ್ಲೈನಲ್ಲಿ ನಿಮಗೆ ಕಟ್ಟರ್ಗಳು ಸಿಗುತ್ತೆ, ಕಟ್ಟರನ್ನು ಯೂಸ್ ಮಾಡಿ. ಈ ರೀತಿ ಸೀಸರ್ಸನ್ನು ನಾವು ಯೂಸ್ ಮಾಡಿದಾಗ ಒಂದೇ
ಟೈಮಲ್ಲಿ ಕಟ್ಟಾಗ್ಬಿಡಬೇಕು ಗಿಡ. ಕಟ್ ಆಗಿಲ್ಲ ಅಂತಂದರೆ ಈ ರೀತಿ ನಾವು ಪದೇ 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 ಅದಕ್ಕೆ ಕಟ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಕಟ್ಟರು ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಅದನ್ನು ತೊಗೊಳ್ಳಿ, ಒಂದು 200 ರುಪೀಸಲ್ಲಿ ಬಂದುಬಿಡುತ್ತೆ. ಈ ರೀತಿ ನೀವು ಕಟ್ ಮಾಡಬೇಕಾಗತ್ತೆ. ಸಾಫ್ಟ್ ಪ್ರೂನಿಂಗ್ ಆಗಲಿ ಹಾರ್ಡ್ ಪ್ರೂನಿಂಗ್ ಆಗಲಿ ಸ್ಟ್ರೇಟ್ ಕಟ್ ಮಾಡೋ ಹಾಗಿಲ್ಲ, 45 ಡಿಗ್ರಿಯಲ್ಲಿ ಕಟ್ ಮಾಡಬೇಕು. 45 ಡಿಗ್ರಿಯಲ್ಲಿ ನಾವು ಯಾಕೆ ಕಟ್ ಮಾಡಬೇಕು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ನೀವು ನೀರನ್ನು ಹಾಕ್ತೀರಲ್ವ ಗಿಡಕ್ಕೆ, ಅದು ನೀರು ನೀವು ಯಾವ ಜಾಗದಲ್ಲಿ ಕಟ್ ಮಾಡಿರ್ತೀರ ಅಲ್ಲಿ ನಿಂತ್ಕೊಳ್ಳುತ್ತೆ, ಅಲ್ಲಿಂದ ಡೈಬ್ಯಾಕ್ ಡಿಸೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀರು ಸಲೀಸಾಗಿ ಅಲ್ಲಿ ನಿಲ್ಲದೇ ಇರೋ ರೀತಿ ಇಳಿದು ಹೋಗಲಿ ಗಿಡದಿಂದ ಅನ್ನೋದಕ್ಕೆ 45 ಡಿಗ್ರಿಯಲ್ಲಿ ಸ್ವಲ್ಪ ಸ್ಲೋಪ್ ರೀತಿ ನಾವು ಕಟ್ ಮಾಡೋ ಅಂಥದ್ದು. ಇಲ್ಲಿ ಹಾರ್ಡ್ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟೆ ಅಲ್ವಾ. ಹಾರ್ಡ್ ಪ್ರೂನಿಂಗ್ ಮಾಡಿದಾದಮೇಲೆ ಅಥವಾ ಸಾಫ್ಟ್ ಪ್ರೂನಿಂಗ್ ಮಾಡಿದಾದಮೇಲೆ ಆ ಜಾಗಕ್ಕೆ ನೀವು ಫಂಗಿಸೈಡ್ನ ಹಚ್ಚಬೇಕು. ನಿಮ್ಮ ಹತ್ರ ಫಂಗಿಸೈಡ್ ಇಲ್ಲ ಅಂತಂದರೆ ನೀವು ಕಿಚನಲ್ಲೇ ಸಿಗುವಂಥ ಅರಿಶಿಣವನ್ನು ಈ ಜಾಗಕ್ಕೆ ಹಚ್ಚೋದ್ರಿಂದ ಡೈಬ್ಯಾಕ್ ಡಿಸೀಸ್ನ ನಾವು ಕಂಟ್ರೋಲ್ ಮಾಡ್ಬೋದು. ಡೈಬ್ಯಾಕ್ ಡಿಸೀಸ್ ಅಂದರೆ ಏನು? ನೀವು ಕಟ್ ಮಾಡಿರೋವಂಥ ಜಾಗದಿಂದ ಸ್ಟೆಮ್ ಒಣಗ್ತಾ ಕಪ್ಪಾಗ್ತಾ ಬರುತ್ತೆ. ಅದನ್ನು ನಾವು ತಡೆಯೋಕ್ಕೆ ಇಲ್ಲಿ ಅರಿಶಿಣವನ್ನು ಯೂಸ್ ಮಾಡ್ತೀವಿ. ಸೊ ನಿಮಗೆ ಈಸಿಯಾಗಿ ಸಾಫ್ಟ್ ಪ್ರೂನಿಂಗ್ ಅಂದರೆ ಏನು, ಹಾರ್ಡ್ ಪ್ರೂನಿಂಗ್ ಅಂದರೆ ಏನು, ಮಾಡಬೇಕಾದ್ರೆ ಏನೆಲ್ಲ ಮೆಥಡ್ಗಳನ್ನ ಫಾಲೋ ಮಾಡಬೇಕು, ಯಾವ ರೀತಿ ಸಾಫ್ಟ್ ಪ್ರೂನಿಂಗ್ ಮಾಡಬೇಕು ಎಲ್ಲವನ್ನೂ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಇದಾದಮೇಲೆ ಇನ್ನು ನೆಕ್ಸ್ಟು ಈ ಕಟ್ ಮಾಡಿರೋಂಥ ಕೆಲವೊಬ್ಬರು ಏನು ಮಾಡ್ತಾರೆ, ಕಟ್ ಮಾಡಿರೋಂಥ ಸ್ಟೆಮ್ ಆಗಲಿ ಹೂ ಆಗಲಿ ಎಲೆ ಆಗಲಿ ಈ ಪಾಟಲ್ಲಿ ಬಿದ್ದಿರುತ್ತೆ ನೋಡಿ, ಅದನ್ನು ಕಂಪ್ಲೀಟಾಗಿ ತೆಗ್ದು ಹಾಕಬೇಕು. ಅಲ್ಲೇ ನೀವೇನಾದರೂ ಅಲ್ಲೇ ಅದನ್ನು ಬಿಟ್ಟರೆ ಗಿಡದ ಎಲೆಗಳು ಕೊಳೆಯೋಕ್ಕೆ ಸ್ಟಾರ್ಟಾಗಿ ಅಲ್ಲಿ ಮಣ್ಣಲ್ಲಿ ಫಂಗಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಕಂಪ್ಲೀಟಾಗಿ ತೆಗೆದು ಹಾಕಿ. ಇನ್ನು ನೆಕ್ಸ್ಟು ನೋಡ್ತಾ ಇದ್ದೀರಾ ನೀವು, ಇದೇ ಗಿಡವನ್ನು ನಾನು ಪ್ರೂನಿಂಗ್ ಮಾಡಿದ್ದು ನಿಮಗೆ ತೋರಿಸ್ದೆ. ಅದಾಗಿ 15 ದಿನಕ್ಕೆ ಹೊಸ ಚಿಗುರುಗಳು ಬರ್ತಾ ಇದೆ. ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ನೀವು ಇನ್ನೊಂದು ಕೆಲಸವನ್ನು ಮಾಡಬೇಕು. ಏನು? ನೀರನ್ನು ಸ್ಪ್ರೇ ಮಾಡಬೇಕು. ಯಾವಾಗ ನಿಮ್ಮ ಗಿಡಗಳಿಗೆ ನೀರನ್ನು ಮಣ್ಣಿನಲ್ಲಿ ಹಾಕ್ತೀರಾ ಆಗಲೇ ನೀವು ಸ್ಪ್ರೇ ಬಾಟ್ಲಲ್ಲಿ ನಾರ್ಮಲ್ ನೀರನ್ನು ಹಾಕ್ಕೊಂಡು ಗಿಡದ ಎಲ್ಲ ಭಾಗಕ್ಕೂ ಸ್ಪ್ರೇ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ ಗಿಡದಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಕಡಿಮೆ ಆದರೆ ಬಂದಿರೋ ಅಂಥ ಎಲೆಗಳು ಸುಟ್ಟ ರೀತಿ ಆಗುತ್ತೆ, ಸುಟ್ಟು ಹೋಗೋ ರೀತಿಯಾಗಿ ಎಲೆಗಳು ಕಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಸುಮಾರು ಜನ ಕೇಳಿದ್ರಲ್ವ ಈ ಕ್ವೆಶನ್ನ. ಗಿಡದ ಎಲೆಗಳು ಸ್ಟೆಮ್ಗೆ ಎಲ್ಲ ಕಂಪ್ಲೀಟಾಗಿ ನೀರನ್ನು ಸ್ಪ್ರೇ ಮಾಡಬೇಕು. ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ನಾನು ತೋರಿಸ್ತೀನಿ. ಇಲ್ಲಿ ನಾನೇನಾದರೂ ಗಿಡಕ್ಕೆ ನೀರನ್ನು ಸ್ಪ್ರೇ ಮಾಡಿಲ್ಲ ಅನ್ನೋದಾದರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಆ ಕಡೆ ಭಾಗ ಹಚ್ಚ ಹಸಿರಾಗಿದೆ ಸ್ಪ್ರೇ ಮಾಡೋ ಜಾಗಕ್ಕೆ. ಇದನ್ನು ನಾನು ನಿಮಗೆ ತೋರಿಸಲೇಬೇಕು ಅಂತ ಈ ಜಾಗವನ್ನು ಮಾತ್ರ ನಾನು ಬಿಟ್ಟಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಾ ಡ್ರೈ ಆಗಿದೆ, ಈ ಜಾಗಕ್ಕೆ ನಾನು ಸ್ಪ್ರೇ ಮಾಡ್ತಾ ಇರಲಿಲ್ಲ. ಸೊ ಈ ರೀತಿ ನಿಮ್ಮ ಗಿಡಗಳು ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ಗಿಡದ ಎಲೆಗಳಿಗೆ ಸ್ಟೆಮ್ಗಳಿಗೆ ಮಾಯ್ಶ್ಚರ್ನ ಕೊಡುವಂಥದ್ದನ್ನು ನೀವು ರೆಗ್ಯುಲರಾಗಿ ಮಾಡ್ತಾ ಇರಬೇಕು. ಇನ್ನು ನೆಕ್ಸ್ಟ್ ಬಂದು ಮನೆಯಲ್ಲೇ ಸಿಗುವಂಥ ಫರ್ಟಿಲೈಸರ್ನ ನಾನಿವತ್ತು ಹೇಳ್ತೀನಿ ಅಂತ ಹೇಳಿದೆ. ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಸಿಪ್ಪೆನ ನೀವು ಡಸ್ಟ್ಬಿನ್ಗೆ ಹಾಕೋ ಬದಲು ಒಂದು ಕವರಲ್ಲಿ ಅದನ್ನು ಎತ್ತಿಟ್ಕೊಳ್ಳಿ. ತುಂಬ ಜಾಸ್ತಿ ಆದಾಗ ಅದನ್ನು ನೀವು ಏನು ಮಾಡಬೇಕು, 15 ದಿನಕ್ಕೆ ಒಂದು ಸಲ ಅಂತ ನಾನು ಹೇಳ್ತೀನಿ. ಸಿಪ್ಪೆಯನ್ನು 1 ಲೀಟ್ರ್ ನೀರಲ್ಲಿ ನೀವು ಹಾಕ್ಕೊಂಡಾದ್ಮೇಲೆ ಅದನ್ನು 1 ದಿನ ಅಥವಾ 3 ದಿನ ಬಿಡಬೇಕು. ನಾನಿಲ್ಲಿ 3 ದಿನ ಬಿಟ್ಟಿದ್ದೀನಿ. 3 ದಿನ ಬಿಟ್ಟಾದಮೇಲೆ ಈ ರೀತಿಯಾಗಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಮೇಲೆ ನೀವು ಇದನ್ನು ಸೋಸ್ಕೊಂಡು ಒಂದು ಬಾಟ್ಲಿಗೋ ಅಥವಾ ಒಂದು ಗ್ಲಾಸಲ್ಲೋ ಇದನ್ನು ಕರೆಕ್ಟಾಗಿ ನೀವು ಸ್ಟ್ರೈನ್ ಮಾಡಿಕೊಂಡು ಬರೀ ನೀರನ್ನು, ಸಿಪ್ಪೆಯನ್ನು ಹಾಕಬೇಡಿ, ಮತ್ತೆ ಗಿಡದಲ್ಲಿ ಫಂಗಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಬರೀ ನೀರನ್ನು ನಿಮ್ಮ ಗಿಡಗಳಿಗೆ ಕೊಡ್ತಾ ಬನ್ನಿ 15 ದಿನಕ್ಕೊಂದ್ಸಲ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಹೊಸ ಚಿಗುರುಗಳು ಸ್ಟಾರ್ಟ್ ಮಾಡಿದ ಮೇಲೆ ಅದರಲ್ಲಿ ಮೊಗ್ಗುಗಳು ಬರಬೇಕು ಅಂತಂದರೆ ಫಾಸ್ಫರಸ್ ರಿಚ್ ಆಗಿರೋ ಅಂಥ ಫರ್ಟಿಲೈಸರ್ನ ನೀವು ಕೊಡಬೇಕಾಗುತ್ತೆ. ನೀವು ಬೆಳ್ಳುಳ್ಳಿ ಸಿಪ್ಪಿಯಲ್ಲಿ ಫಾಸ್ಫರಸ್ನ ತುಂಬ ಹೇರಳವಾಗಿ ಇದರಲ್ಲಿ ಇರೋದ್ರಿಂದ ನೀವು ಇದನ್ನು ಈಸಿಯಾಗಿ ಕೊಡ್ಬೋದು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಪ್ರೂನಿಂಗ್ ಮಾಡಬೇಕು, ಯಾವ ರೀತಿ ಕೇರ್ ತೊಗೋಬೇಕು, ಯಾವೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಕಂಪ್ಲೀಟಾಗಿ ನೀವು ಇದನ್ನು ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ಗಿಡ ಸಾಯೋದಿಲ್ಲ, ಹಾಗೆ ಎಲೆಗಳು ಸುಟ್ಟು ಹೋಗೋ ರೀತಿ ಆಗೋದು ಇದ್ಯಾವುದೂ ಆಗೋದಿಲ್ಲ. ಹಾಗೆ ಇದನ್ನು ಎಷ್ಟು ದಿನಕ್ಕೊಂದ್ಸಲ ಕೊಡ್ಬೋದು ಅನ್ನೋದಾದರೆ 15 ದಿನಕ್ಕೆ ಒಂದು ಸಲ ನೀವು ಇದನ್ನು ಕೊಡ್ಬೋದು. 15 ದಿನದ್ದು ಒಟ್ಟಿಗೆ ಸಿಪ್ಪೆನ ನೀವು ಕಲೆಕ್ಟ್ ಮಾಡಿಟ್ಕೊಂಡು 1 ದಿನ ನೆನೆ ಹಾಕಿ ಕೊಟ್ಟರು ನಡೆಯುತ್ತೆ, 3 ದಿನ ನೆನೆ ಹಾಕಿ ಕೊಟ್ಟರು ನಡೆಯುತ್ತೆ. ಇದು ಫಾಸ್ಫರಸ್ ರಿಚ್ ಆಗಿರೋದ್ರಿಂದ
ಗಿಡದ ಬೇರುಗಳು ಸ್ಟ್ರಾಂಗ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮಗೆ ಇದು ಹೂಗಳು ತುಂಬ ಚೆನ್ನಾಗಿ ಮೊಗ್ಗುಗಳು ಬರೋ ರೀತಿ ನೋಡ್ಕೊಳ್ಳುತ್ತೆ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.